ನೆಕ್ಸ್ಟ್ ಬರುತ್ತೆ ಮತ್ತೊಂದು ಸಿಕ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸಿಕ್ ಇಂಡಸ್ಟ್ರೀಸ್ ಅಥವಾ ಇದನ್ನ ಕನ್ನಡದಲ್ಲಿ ಏನು ಬರ್ತೀವಿ, ರೋಗಗ್ರಸ್ತ ಕೈಗಾರಿಕೆಗಳು ಅಂತ ಕರಿತೀವಿ. ರೋಗಗ್ರಸ್ತ ಕೈಗಾರಿಕೆಗಳು ಅಂದ್ರೆ ಯಾವುದು? ರೋಗಗ್ರಸ್ತ ಕೈಗಾರಿಕೆಗಳು ಅಂತಂದ್ರೆ ಲಾಸ್ಟ್ 5 ವರ್ಷದಿಂದ ಇದು ಲಾಸ್ಟ್ 5 ವರ್ಷದಿಂದ ಇದು ಸ್ಥಾಪನೆಯಾಗಿ ಮಿನಿಮಮ್ 5 ವರ್ಷ ಆಗಿರ್ಬೇಕು ಅಂತ ಹೇಳ್ತಾರೆ. ಕೆಲಸ ಮಾಡ್ತಾ ಇರಬೇಕು. ಅದರಲ್ಲಿ ಕೊನೆಯ 2 ವರ್ಷ ಸತತವಾಗಿ ಇದೇನಾದರೂ ನಷ್ಟವನ್ನು ಅನುಭವಿಸ್ತಾ ಇದೆ ಅಂತಂದರೆ ಆವಾಗ ಅದನ್ನ ಸಿಕ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಈ ಯಾವುದನ್ನ ಸಿಕ್ ಇಂಡಸ್ಟ್ರೀಸ್ ಅಂತ ಕರಿತೀವಿ? ದೋಸ್ ಕಂಪನೀಸ್ ವಿಚ್ ಆರ್ ಎಸ್ಟಾಬ್ಲಿಷ್ಡ್ prior to 5 years. So in the last 2 consecutive years, if they are incurring losses, then we call it as sick industries ಅಂತ ಕರಿತೀವಿ. ರೋಗಗ್ರಸ್ತ ಕೈಗಾರಿಕೆಗಳು ಅಂತ ಕರಿತೀವಿ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಮತ್ತೊಂದು ರೀತಿ ಇಂಡಸ್ಟ್ರಿ ಯಾವ್ದು ಬರುತ್ತೆ ಅಂತ ಕೇಳಿದಾಗ PSU ಅಂತ ಕರಿತೀರ. PSU ಅಂದ್ರೆ ಏನು? ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಕರಿತೀವಿ. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಕರಿತೀರ. ಸೊ ಇವು ಏನು ಸಾರ್ವಜನಿಕ ವಲಯದ ಒಂದು ಉದ್ದಿಮೆಗಳು ಅಂತಂದಾಗ ಗವರ್ಮೆಂಟ್ನ ಮಾಲೀಕತ್ವದಲ್ಲಿರುವಂಥ ಉದ್ದಿಮೆಗಳು ಅಂತ ಹೇಳ್ತಾರೆ. ಗವರ್ಮೆಂಟ್ನ ಮಾಲೀಕತ್ವದಲ್ಲಿರುವಂಥ ಕೈಗಾರಿಕೆಗಳು. ಸೊ ಇದರ ಒಳಗಡೆ PSU ಒಳಗಡೆ ನಾರ್ಮಲ್ ಆಗಿ ನಾವೇನು ನೋಡ್ತೀವಿ, 3 ಕ್ಯಾಟಗರಿಗಳನ್ನ ಮಾಡ್ತೀವಿ. ಆ 3 ಕ್ಯಾಟಗರಿಗಳು ಯಾವುದು? ಒಂದು ಮಿನಿರತ್ನ ಕ್ಯಾಟಗರಿ ಅಂತ ಕರಿತಾರೆ. ಮಿನಿರತ್ನ ಕ್ಯಾಟಗರಿಯಲ್ಲಿ 2 ಟೈಪ್ ಇದೆ. ಕ್ಯಾಟಗರಿ 2 ಮತ್ತೆ ಕ್ಯಾಟಗರಿ 1. ಕ್ಯಾಟಗರಿ 2 ಮತ್ತೆ ಕ್ಯಾಟಗರಿ 1. ಸೊ ಕ್ಯಾಟಗರಿ 2 ಅಂತಂದಾಗ ಲಾಸ್ಟ್ 2 ವರ್ಷದಿಂದ ಅದಕ್ಕೆ ಏನಾದರೂ ಲಾಭ ಆಗ್ತಿದೆ ಅಂದ್ರೆ ಅದನ್ನ ಕ್ಯಾಟಗರಿ 2 ತರ್ತೀವಿ. ಕ್ಯಾಟಗರಿ 1 ಅಲ್ಲಿ ಬರಬೇಕು ಅಂದ್ರೆ ಏನಿರಬೇಕು, ಅದಕ್ಕೆ ಮಿನಿಮಮ್ ಆಗಿ ಒಂದು 50 ಕೋಟಿ ಆದ್ರೂ ಲಾಭ ಇರಬೇಕು ಅಂತ ಹೇಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಕ್ಯಾಟಗರಿ 1 ಬರುತ್ತೆ. ಅಲ್ಲಿಂದ ನೆಕ್ಸ್ಟ್ ಏನಾಗ್ಬೋದು, ಅದು ಅಪ್ಗ್ರೇಡ್ ಆಗ್ಬೋದು, ನವರತ್ನ ಕ್ಯಾಟಗರಿ ಅಂತ ಬರುತ್ತೆ. ನವರತ್ನ ಕ್ಯಾಟಗರಿ. ಸೊ ಅಲ್ಲಿಂದ ನೆಕ್ಸ್ಟ್ ಅಪ್ಗ್ರೇಡ್ ಆಗ್ಬೋದು, ಅಲ್ಲೇನಾಗುತ್ತೆ ಮಹಾರತ್ನ ಕ್ಯಾಟಗರಿ ಅಂತ ಕರಿತೀವಿ. ನವರತ್ನ ಕ್ಯಾಟಗರಿ ಅಂತೇಳಿ ಅದನ್ನ ತಗೋಬೇಕು ಅಂದ್ರೆ ಅವಾಗ ಏನಿರ್ಬೇಕು, ಇದು ಅಸೆಸ್ಮೆಂಟಲ್ಲಿ 100ಕ್ಕೆ 60 ಆದ್ರೂ ಬಂದಿರಬೇಕು ಇದಕ್ಕೆ. ಅಸೆಸ್ಮೆಂಟ್ ಅಂದ್ರೆ ಏನು, ಅದರ ನಿರ್ಧಾರಗಳನ್ನ ಹೇಗೆ ತಗೋತಿದ್ದಾರೆ, ಯಾವ ರೀತಿಯಲ್ಲಿ ಪ್ರಾಫಿಟನ್ನು ಗಳಿಸ್ತಾ ಇದೆ, ಈ ಥರದೆಲ್ಲ ಬೇರೆ ಬೇರೆ ಅಂಶಗಳನ್ನು ತಗೊಂಡಿರ್ತಾರೆ. ಅದರಲ್ಲಿ 100 ಮಾರ್ಕ್ಸ್ಗೆ ನಿಮ್ಗೆ 60 ಆದ್ರೂ ಬಂದಿದೆ ಆ ಕಂಪನಿಗೆ ಅಂದರೆ ಅವಾಗ ಅದನ್ನ ನವರತ್ನ ಕ್ಯಾಟಗರಿಯ ಒಳಗಡೆ ನೋಡ್ಬೋದು. ಮಹಾರತ್ನ ಕ್ಯಾಟಗರಿ ಆಗಬೇಕು ಅಂತಂದ್ರೆ ಆವಾಗ ಏನಿರಬೇಕು, ಆವಾಗ ಕೆಲವೊಂದು ಪಾಯಿಂಟ್ ಇದೆ ನೋಡಿ. ಪ್ರಾಫಿಟ್ ಎಷ್ಟಿರಬೇಕು ಅಂತ ಕೇಳಿದಾಗ ಮಿನಿಮಮ್ 5,000 ಕೋಟಿ ಇರಬೇಕು. ಸೊ ಟರ್ನ್ ಓವರ್ ಎಷ್ಟಿರಬೇಕು ಅಥವಾ ನೆಟ್ವರ್ತ್ ಎಷ್ಟಿರಬೇಕು ಅಂತೇಳಿ ನೋಡೋದಕ್ಕೆ ಹೋದರೆ ಒಟ್ಟು ಮೌಲ್ಯ ಎಷ್ಟಿರಬೇಕು ಅಂತ ಕೇಳಿದಾಗ 15,000 ಕೋಟಿಗಿಂತ ಜಾಸ್ತಿ ಇರಬೇಕು. ಟರ್ನ್ ಓವರ್ ಎಷ್ಟಿರಬೇಕು ಅಂತ ಕೇಳಿದಾಗ ಟರ್ನ್ ಓವರ್ 25,000 ಕೋಟಿಗಿಂತ ಜಾಸ್ತಿ ಇರಬೇಕು. ಆವಾಗ ಅದನ್ನ ಮಹಾರತ್ನ ಕಂಪನಿ ಅಂತ ಕರಿತೀವಿ. ಈಗ ನೀವು ಕ್ವಶನ್ ಕೇಳ್ಬೋದು, ಹಾಗಾದ್ರೆ ಮಿನಿರತ್ನ ಕಂಪನಿ, ನವರತ್ನ ಕಂಪನಿ, ಮಹಾರತ್ನ ಕಂಪನಿ ಈ ಥರ ಕ್ಯಾಟಗರಿ ಮಾಡೋದ್ರಿಂದಾಗಿ ಲಾಭ ಏನು? ಈಗ ಕ್ಯಾಟಗರಿ ಮೇಲ್ಗಡೆ ಹೋಗ್ತಾ ಹೋದಾಗೆ ಅಂದರೆ ಮಹಾರತ್ನ ಕಂಪನಿಗೆ ಏನಿರುತ್ತೆ, ಅವುಗಳಿಗೆ ಆದಂಥ ಅಟೋನಮಿ ಕೊಟ್ಟಿರ್ತಾರೆ. ಅಂದರೆ ಸರ್ಕಾರ ಪ್ರತಿ ಸಲನೂ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿಲ್ಲ. ಸರ್ಕಾರ ಪ್ರತಿ ಸಲನೂ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿಲ್ಲ. ಆ ಕಂಪನಿಗಳೇ ನೇರವಾಗಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಥವಾ ಅಧಿಕಾರವನ್ನು ಅವರಿಗೆ ಕೊಟ್ಟಿರ್ತಾರೆ. ಸೊ ಆ ಕಾರಣಕ್ಕಾಗಿ ಆ ಥರದನ್ನು ನಾವೇನು ನೋಡ್ತೀವಿ, ಸೊ ಈ ಥರದ ಕ್ಯಾಟಗರಿಯನ್ನು ಮಾಡೋದನ್ನು ನೋಡ್ತೀವಿ. ಸೊ ಇದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಥವಾ PSUಗಳು ಅಂತ. ನೆಕ್ಸ್ಟು 2013ರಲ್ಲಿ ನಾವೇನು ಮಾಡ್ತೀವಿ, 1956ರ ಕಂಪನಿ ಕಾಯ್ದೆಗೆ ಒಂದಿಷ್ಟು ತಿದ್ದುಪಡಿಯನ್ನು ತಂದು ನ್ಯೂ ಕಂಪನಿ ಆ್ಯಕ್ಟ್ ಅಂತ ತರ್ತೀವಿ. ಹೊಸ ಕಂಪನಿ ಕಾಯ್ದೆ ಅಥವಾ ನೂತನ ಕಂಪನಿ ಕಾಯ್ದೆ ಅಂತ ತರ್ತೀವಿ. ಈ ನೂತನ ಕಂಪನಿ ಕಾಯ್ದೆಯ ಪ್ರಕಾರ ಮೊದಲನೇದೇನು, ಎಲ್ಲ ಕಂಪನಿಗಳಿಗೆ ಹಣಕಾಸು ವರ್ಷ ಮಾರ್ಚ್ 31ರಂದು ಕೊನೆಯಾಗಬೇಕು ಅಂತ ಹೇಳ್ತಾರೆ. ಮಾರ್ಚ್ 31 ಎಲ್ಲ ಕಂಪನಿಗಳಿಗೆ ಏನಾಗಿರಬೇಕು, ಫೈನಾನ್ಷಿಯಲ್ ಇಯರ್ನ ಎಂಡ್ ಆಗಬೇಕು. ಇದು ಯಾಕೆ ಅಂತ ಕೇಳಿದಾಗ ನೀವು ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆಲ್ಲ ಬೇಕು ಅಂತಂದರೆ ಸೊ ಫೈನಾನ್ಷಿಯಲ್ ಇಯರ್ ಎಲ್ಲರದು ಒಂದೇ ಆದರೆ ಮಾತ್ರ ನೀವು ಟ್ಯಾಕ್ಸ್ ಕಲೆಕ್ಷನ್ ಎಲ್ಲ ಮಾಡೋದು ಈಸಿ ಆಗುತ್ತೆ ಅಥವಾ ಕ್ಯಾಲ್ಕುಲೇಷನ್ ಮಾಡೋದು ಈಸಿ ಆಗುತ್ತೆ. ಒಂದೊಂದು ಕಂಪನಿ ಒಂದೊಂದು ರೀತಿಯ ಫೈನಾನ್ಷಿಯಲ್ ಇಯರನ್ನು ಹೊಂದಿದ್ರೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾರ್ಚ್ 31 ಎಲ್ಲ ಕಂಪನಿಗೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಬೇಕು ಅಂತ ಹೇಳ್ತಾರೆ. ಅದಲ್ಲದೆ ಪ್ರತಿ ಕಂಪನಿಗಳು ಕೂಡ ತಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿರುತ್ತೆ, ನಿರ್ದೇಶಕರ ಮಂಡಳಿ, ಇದನ್ನು ಪ್ರತಿ ವರ್ಷದಲ್ಲಿ ಮಿನಿಮಮ್ 4 ಸಲ ಆದ್ರೂ ಮೀಟಿಂಗನ್ನು ಕರಿಬೇಕು ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ನಿರ್ಧಾರಗಳು ಆಗ್ತಾ ಇರಬೇಕು ಅನ್ನೋ ಕಾರಣಕ್ಕಾಗಿ ಮಿನಿಮಮ್ 4 ಮೀಟಿಂಗ್ ಆದರೂ ನಡಿಬೇಕು. ಈ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಯಾರ್ಯಾರು ಡೈರೆಕ್ಟರ್ಸ್ ಇದ್ರು, ನಿರ್ದೇಶಕರು ಅಂತ ಹೇಳಿದ್ರು, ಮೊದಲಾದರೆ ಈ ನಿರ್ದೇಶಕರಿಗೆ ಏನಿತ್ತು, ಸ್ವಲ್ಪ ಜಾಸ್ತಿ ಏಜ್ ಇತ್ತು, ಅಂದರೆ 25ಕ್ಕಿಂತ ಜಾಸ್ತಿ ಏಜ್ ಇರೋರು ಮಾತ್ರ ಮಾಡ್ಬೋದಿತ್ತು. ಆದರೆ ಇಲ್ಲೇನು ಮಾಡ್ತಾರೆ, ಅದನ್ನ ಕಡಿಮೆ ಮಾಡ್ತಾರೆ. 21 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಏನಾಗ್ಬೋದು, ನಿರ್ದೇಶಕರಾಗ್ಬೋದು ಅಂತ ಹೇಳ್ತಾರೆ.
ಓಕೆ, ಅಂದರೆ ಎವರೇಜ್ ಏಜನ್ನು ಸ್ವಲ್ಪ ಕಡಿಮೆ ಮಾಡಿರುವಂಥ ಪ್ರಯತ್ನ. ಅದರ ಜೊತೆಯಲ್ಲಿ ಡೈರೆಕ್ಟರ್ಸ್ಗಳಿಗೆ ಏನು ಮಾಡಬೇಕು ಅಂತ ಹೇಳ್ತಾರೆ, 7 ದಿನ ಮುಂಚಿತವಾಗಿ ಈ ಥರದೊಂದು ಮೀಟಿಂಗ್ ಇದೆ ಅನ್ನೋಂಥ ನೋಟಿಸನ್ನು ಕಳಿಸ್ಬೇಕು ಪ್ರತಿಯೊಬ್ಬರಿಗೂ ಅಂತ. ಸೊ 7 ದಿನ ಮುಂಚಿತವಾಗಿ ನೋಟಿಸನ್ನು ಕಳಿಸ್ಬೇಕು ಅಂತ ಹೇಳ್ತಾರೆ. ಅದಲ್ಲದೆ ಕಂಪನಿಗಳಿಗೆ ಏನು ಪ್ರಾಫಿಟ್ ಆಗಿದೆಯೋ ಆ ಪ್ರಾಫಿಟ್ನ ಒಳಗಡೆ 2% ಏನು ಮಾಡಬೇಕು ಅವರು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಕೊಡಬೇಕು ಅಂತ ಹೇಳ್ತಾರೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅಂತ ಕರಿತೀವಿ. ಅಂದರೆ ಹೆಚ್ಚಾಗಿ ಕಂಪನಿಗಳು ಯಾವ ರೀತಿಯಲ್ಲಿ ಲಾಭ ಮಾಡ್ಕೊಂಡಿದೆ, ಫಾರ್ ಎಕ್ಸಾಂಪಲ್ ಈ ಥರ ತಗೊಳ್ಳಿ, ಲೇಸ್ ಕಂಪನಿ ಅಂತಲೇ ನೀವು ಥಿಂಕ್ ಮಾಡಿ. ಲೇಸ್ ಕಂಪನಿ ಈಗ ನಿಮಗೆ ಯಾವ ರೀತಿಯಲ್ಲಿ ಲಾಭ ಮಾಡ್ಕೋತಿದೆ ಅಂತಂದರೆ, ನಿಮಗೆ ಹಾಲು ಅಥವಾ ಪೊಟ್ಯಾಟೊ ಚಿಪ್ಸನ್ನು ಮಾರ್ಕೊಂಡು ಇದು ಮಾಡ್ತಿದೆ. ಆ ಪೊಟ್ಯಾಟೊ ಚಿಪ್ಸ್ ಏನೋ ಒಂದು ರೀತಿಯ ಜಂಕ್ ಫುಡ್. ಈಗ ಜಂಕ್ ಫುಡ್ಡನ್ನು ತಿಂದಿರೋದ್ರಿಂದಾಗಿ ಆರೋಗ್ಯದ ಮೇಲೆ ಹಾನಿ ಆಗುತ್ತದಲ್ಲ, ಅಂದರೆ ಸಮಾಜದ ಮೇಲೆ ಹಾನಿ ಮಾಡಿಕೊಂಡು ಇಂಥ ಕಂಪನಿಗಳು ಲಾಭ ಪಡ್ಕೊಂಡಿದೆ. ಈಗ ಸಮಾಜದ ಉದ್ಧಾರಕ್ಕಾಗಿ ಅಥವಾ ಸಮಾಜದ ಅಭಿವೃದ್ಧಿಗಾಗಿ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ದುಡ್ಡನ್ನು ಖರ್ಚು ಮಾಡೋದು ಕೂಡ ಅವ್ರದ್ದೇ ಕೆಲಸ ಅಂತ ಹೇಳ್ಕೊಂಡು ಹೇಳಿದ್ರೆ ಅದನ್ನ ಏನು ಕರಿತೀರ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥ ಹೆಸರಿಂದ ಕರಿತೀರ. CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದಾಗದು. ಇನ್ನು ಲೇಬರ್ ಕೋಡ್ ಅಂತೇಳಿ ಬರ್ತೀರಿ. ಲೇಬರ್ ಅನ್ನೋದು ಏನಿದೆ ನಿಮಗೆ ಕಾನ್ಕರೆಂಟ್ ಲಿಸ್ಟಲ್ಲಿದೆ. ಕಾನ್ಕರೆಂಟ್ ಲಿಸ್ಟ್ ಅಥವಾ ಸಮವರ್ತಿ ಪಟ್ಟಿಯ ಒಳಗಡೆ ಇರೋದನ್ನು ನೋಡ್ತೀರ. ಸಮವರ್ತಿ ಪಟ್ಟಿಯ ಒಳಗಡೆ ನಮಗೇನಿದೆ, ಲೇಬರ್ ಅನ್ನೋಂಥ ಒಂದು ಸಬ್ಜೆಕ್ಟ್ ಬರುತ್ತೆ, ಕಾರ್ಮಿಕ. ಸೊ ಇವ್ರು ಏನು ಹೇಳ್ತಾರೆ, ಲೇಬರ್ ಏನು ಸಬ್ಜೆಕ್ಟ್ ಸಮವರ್ತಿ ಪಟ್ಟಿಯ ಒಳಗಡೆ ಬರುತ್ತಲ್ಲ, ಕಾನ್ಕರೆಂಟ್ ಲಿಸ್ಟ್ನ ಒಳಗಡೆ, ಅದನ್ನು ಏನು ಮಾಡಬೇಕು, ಅದನ್ನು ನೀವು ಬೇರೆ ರೀತಿಯಲ್ಲಿ ಕೂಡ ಅಥವಾ ಬೇರೆ ಅಲ್ಲ, ಅದರ ಬದಲಾಗಿನೂ ಅದು ಭಾಳಷ್ಟು ಬೇರೆ ಬೇರೆ ಕಾಯ್ದೆಗಳಿರೋದ್ರಿಂದಾಗಿ, ಅಂದರೆ ಕೇಂದ್ರದ ಮಟ್ಟದಲ್ಲಿಯೂ ಕೂಡ ಭಾಳಷ್ಟು ಕಾಯ್ದೆಗಳಿದ್ದಾವೆ. ಸೊ ಅದೇ ರೀತಿಯಲ್ಲಿ ರಾಜ್ಯದ ಮಟ್ಟದಲ್ಲಿ ಕೂಡ ಭಾಳಷ್ಟು ಕಾಯ್ದೆಗಳಿದ್ದಾವೆ. ಸೊ ಹಾಗಾಗಿ ಅವುಗಳನ್ನು ಕ್ರೋಢೀಕರಿಸಿ ವ್ಯವಸ್ಥಿತವಾಗಿ ಒಂದು ಕಡೆ ಕೋಡಿಫೈ ಮಾಡಿ ಅಥವಾ ಕೋಡ್ನ ರೂಪದಲ್ಲಿ, ಸಂಹಿತೆಯ ರೂಪದಲ್ಲಿ ಇಡೋದಕ್ಕೆ ಹೇಳ್ತಾರೆ. ಸೊ ಅದರಲ್ಲಿ ಒಂದನ್ನು ನಾವು 2019ರಲ್ಲಿ ಪಾಸ್ ಮಾಡಿದ್ವಿ. ಅದು ಯಾವುದು, ಕೋಡ್ ಆನ್ ವೇಜಸ್ ಅಂತ ಕರಿತೀವಿ, ಸಂಬಳ ಅಥವಾ ವೇತನದ ಸಂಹಿತೆ ಅಂತ ಕರಿಬೋದು. ಇನ್ನು 3ಅನ್ನು 2020ರಲ್ಲಿ ಪಾಸ್ ಮಾಡಿದ್ವಿ. ಆ 2020ರಲ್ಲಿ ಪಾಸ್ ಮಾಡಿರೋದು ಯಾವುದು, ಒಂದು ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್, ಅಥವಾ ಇದನ್ನು ಕನ್ನಡದಲ್ಲಿ ಏನು ಮಾಡ್ಬೋದು, ಕಾರ್ಮಿಕ ಸಂಘಟನೆಗಳ ಬಗ್ಗೆ ಅಂತ ಹೇಳ್ತೀರಾ, ಅಥವಾ ಇನ್ನೊಂದು ರೀತಿಯಲ್ಲಿ ಕೈಗಾರಿಕಾ ಸಂಬಂಧಗಳ ಸಂಹಿತೆ ಅಂತ ಕರಿಬೋದು. ಇನ್ನು ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಅಂತ ಕರಿತೀರ, ಸಾಮಾಜಿಕ ಭದ್ರತೆಗಳ ಸಂಹಿತೆ ಅಂತ ಕರಿತೀರ. ಇನ್ನೊಂದು ಕೋಡ್ ಆನ್ ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಅಂತ ಕರಿತೀರ. ಓಕೆ, ಸೊ ನೀವೇನಾದರೂ ಕೆಲಸ ಮಾಡುವಂಥ ಪ್ರದೇಶ, ಆ ಪರಿಸರ ಏನಾದರೂ ಅದು ಕಷ್ಟಕರವಾಗದ್ದಾದರೆ ಅಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನೀವು ಇರಬೇಕು ಅಥವಾ ಯಾವ ರೀತಿಯಲ್ಲಿ ನಿಮಗೆ ಪ್ರೊಟೆಕ್ಷನನ್ನು ಕೊಡಬೇಕು ಅನ್ನೋದನ್ನ ಈ ಒಂದು ಪರ್ಟಿಕ್ಯುಲರ್ ಅಂತ ಕಂಡೀಷನ್ ಹೇಳುತ್ತೆ. ಸೊ ಇವೆಲ್ಲ ಲೇಬರ್ ಕೋಡ್ಗಳು ನಮಗೆ ಕೈಗಾರಿಕೆಯಲ್ಲಿ ಕೆಲಸ ಮಾಡೋರಿಗೆ ಸಂಬಂಧಪಟ್ಟಾಗ ಇವೆಲ್ಲವನ್ನು ಬದಲಾವಣೆ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಬರೋಣ. ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸ್ಪೆಷಲ್ ಏರಿಯಾಗಳು ಕೂಡ ಇದ್ದಾವೆ. ಅದರಲ್ಲಿ ಒಂದನ್ನು ಏನು ನೋಡ್ತೀವಿ, SEZ ಅಂತ ನೋಡ್ತೀವಿ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಸ್ಪೆಷಲ್ ಎಕನಾಮಿಕ್ ಝೋನ್ ಅಥವಾ ವಿಶೇಷ ಆರ್ಥಿಕ ವಲಯ ಅಂತ ಹೇಳ್ಕೊಂಡು. ಸೊ ಈ ವಲಯಗಳಲ್ಲಿ ನೀವೇನು ಮಾಡ್ತೀರಾ, ಇಂಡಸ್ಟ್ರಿಗಳನ್ನು ಕಟ್ಟೋದಕ್ಕೆ ಪ್ರೋತ್ಸಾಹ ಮಾಡ್ತೀರಾ. ಇಂಡಸ್ಟ್ರಿಗಳನ್ನು ನೀವು ರೆಡಿ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತೀರಾ. ಇಂಡಸ್ಟ್ರಿಗಳನ್ನು ರೆಡಿ ಮಾಡೋದಕ್ಕೆ ಪ್ರೋತ್ಸಾಹ ಮಾಡೋದು ಅಂದ್ರೆ ಏನು, ಸೊ ಅಲ್ಲಿ ಟ್ಯಾಕ್ಸನ್ನು ಕಡಿಮೆ ಹಾಕೋದು, ಟ್ಯಾಕ್ಸ್ ಬೆನಿಫಿಟ್ಸನ್ನು ಕೊಡೋದಾಗಿರ್ಬೋದು, ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಸಡಿಲಿಕೆ ಮಾಡೋದಾಗಿರ್ಬೋದು. ಸೊ ಈ ಥರದ್ದೆಲ್ಲವನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಮೂಲ ಸೌಕರ್ಯಗಳನ್ನು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿಕೊಡೋದಾಗಿರ್ಬೋದು. ಸೊ ಅದನ್ನು ನಾವೇನು ಕರಿತೀವಿ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಸೊ ಈ ಕಾನ್ಸೆಪ್ಟನ್ನು ಆ್ಯಕ್ಚುಲಿ 2005ರಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ಆ್ಯಕ್ಟ್ ಅಂತ ಹೇಳ್ತಿರ್ತೀವಿ. 2006ರಿಂದ ಈ ಸ್ಪೆಷಲ್ ಎಕನಾಮಿಕ್ ಝೋನನ್ನು ನಾವೇನು ಮಾಡಿದ್ವಿ, ಇಂಪ್ಲಿಮೆಂಟ್ ಮಾಡಿದ್ವಿ, ಜಾರಿಗೆ ತಂದಿರೋದು. 2005ರಲ್ಲಿ ಕಾಯ್ದೆ ಬಂದಿದೆ, 2006ರಿಂದ ಜಾರಿಗೆ ತಂದಿದ್ದೀವಿ ಅದನ್ನ. ಸೊ ಅದನ್ನು ನಾವು ನೋಡ್ತೀವಿ. ಇತ್ತೀಚೆಗೆ ಏನು ಮಾಡಿದ್ವಿ, ನಾವು ಒಂದು ಕಮಿಟಿಯನ್ನೇ ಇದರ ಮೇಲೆ ಮಾಡಿದ್ವಿ, ಬಾಬಾ ಕಲ್ಯಾಣಿ ಕಮಿಟಿ ಅಂತೇಳಿ ಮಾಡಿದ್ವಿ. ಆ ಕಮಿಟಿ ಏನು ಹೇಳುತ್ತೆ, ಇದರಲ್ಲಿ ಭಾಳಷ್ಟು ಸುಧಾರಣೆಗಳನ್ನು ಮಾಡುವಂಥ ಒಂದು ರೆಕಮೆಂಡೇಷನ್ಸನ್ನು ಕೊಡುತ್ತೆ. ಅದರ ಆಧಾರದ ಮೇಲೆ ಈಗೇನು ಮಾಡ್ತಿದ್ವಿ ನಾವು, ಸೊ ಒಂದು ಆ್ಯಕ್ಟನ್ನು ಪಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಅದನ್ನ ಏನು ನೋಡ್ತೀವಿ, ದೇಶ್ ಅಂತ ಕರಿತೀವಿ. ದೇಶ್ ಆ್ಯಕ್ಟ್ ಏನಾದರೂ ಬಂದರೆ ಅದು ನಮಗೇನಾಗುತ್ತೆ, ಸ್ಪೆಷಲ್ ಎಕನಾಮಿಕ್ ಝೋನ್ನ ಆ್ಯಕ್ಟ್ ಏನಿಲ್ಲ ಇದನ್ನ ರಿಪ್ಲೇಸ್ ಮಾಡಿ ಬರುತ್ತೆ ದೇಶ್ ಆ್ಯಕ್ಟ್. ದೇಶ್ ಅಂದ್ರೆ ಏನು, ಡೆವಲಪ್ಮೆಂಟ್ ಆಫ್ ಎಂಟರ್ಪ್ರೈಸಸ್ ಆ್ಯಂಡ್ ಸರ್ವಿಸಸ್ ಹಬ್ ಅಂತ ಕರಿತೀವಿ. ಡೆವಲಪ್ಮೆಂಟ್ ಆಫ್ ಎಂಟರ್ಪ್ರೈಸಸ್ ಆ್ಯಂಡ್ ಸರ್ವಿಸಸ್ ಹಬ್ ಅಂತ ಕರಿತೀವಿ. ಸೊ ದೇಶ್ನ ಒಳಗಡೆ. ಇನ್ನು EPZ ಅಂತಂದಂಗೇನು, ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ ಅಂತ ಕರಿತೀರ. ಸೊ ಇದೇನು, ರಫ್ತುಗಳನ್ನು ಹೆಚ್ಚಳ ಮಾಡೋದಂಥ ಪ್ರಯತ್ನವನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ NIMZ ಅಂತಂದಾಗೇನು, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ ಕರಿತೀರ. ಸೊ ಇದು ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಉತ್ಪಾದನೆಯನ್ನು ಹೆಚ್ಚಳ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ ಅಂದರೆ ಪರ್ಟಿಕ್ಯುಲರ್ ಆಗಿ ಎಕ್ಸ್ಪೋರ್ಟನ್ನೇ ಜಾಸ್ತಿ ಮಾಡ್ತಿದ್ರು, ರಫ್ತುಗಳನ್ನೇ ಜಾಸ್ತಿ ಮಾಡುವಂಥ ಪ್ರಯತ್ನ ಅಂತ ಹೇಳ್ತಾರೆ, ರಫ್ತು ಸಂಸ್ಕರಣಾ ವಲಯ ಅಂತ. ಸೊ ಇವಿಷ್ಟು ಇಂಡಸ್ಟ್ರಿಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿ. ನೆಕ್ಸ್ಟ್ ನಾವು ಯಾವುದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಕೇಳಿದಾಗ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಾಗಿ ಚರ್ಚೆ ಮಾಡೋಣ.
ಮೂಲಸೌಕರ್ಯದ ಒಳಗಡೆ ನಾವೇನಾದ್ರೂ ನೋಡೋದಕ್ಕೋದ್ರೆ 2 ಟೈಪನ್ನು ಮಾಡ್ಬೋದು. ಆ 2 ಟೈಪನ್ನು ಏನು ತಗೋತೀನಿ, ಒಂದನ್ನು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ, ಇನ್ನೊಂದನ್ನು ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಈ ರೀತಿಯ ಮೂಲಸೌಕರ್ಯಗಳನ್ನು ಹೊಂದಿರೋದ್ರಿಂದಾಗಿ ನಾವು ಸಾಮಾಜಿಕವಾಗಿ ಅಭಿವೃದ್ಧಿ ಆಗೋದು ಈಸಿ ಆಗುತ್ತೆ, ನೇರವಾಗಿ ಸಾಮಾಜಿಕ ಅಭಿವೃದ್ಧಿ ಆಗುತ್ತೆ. ಇನ್ನು ಆರ್ಥಿಕ ಅಭಿವೃದ್ಧಿ ಆದರೆ ಅದನ್ನು ನಾವೇನು ಕರಿತೀವಿ, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಆರ್ಥಿಕ ಅಭಿವೃದ್ಧಿ ಆದರೆ ನೇರವಾಗಿ, ಸೊ ಆವಾಗ ಅದನ್ನ ನಾವೇನು ಕರಿತೀವಿ, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ 2 ರೀತಿಯ ಇನ್ಫ್ರಾಸ್ಟ್ರಕ್ಚರ್ಗಳಿದೆ. ಸೊ ಇದರಲ್ಲಿ ನಾವು ಹೆಚ್ಚಾಗಿ ಫೋಕಸ್ ಮಾಡೋದು ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ. ಆದರೆ ಒಂದ್ಸಲ ನಾವೇನು ಮಾಡೋಣ, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಾಗಿ ಕೆಲವೊಂದು ಮಾಹಿತಿಗಳನ್ನು ನೋಡ್ತಾವೆ. ಸೊ ಮೊದಲನೇದಾಗಿ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಏನು ನೋಡ್ತಿದ್ದೀನಿ, ಎಜುಕೇಷನ್ಗೆ ಸಂಬಂಧಪಟ್ಟಾಗಿ ನೋಡ್ತಾ ಇದ್ದೀನಿ. ಸೊ ಅದರಲ್ಲಿ ಕೆಲವೊಂದು ಸ್ಕೀಮ್ಗಳನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಇದರಲ್ಲಿ ಸ್ಕೀಮ್ಸ್, ಸೊ ನಾವಿಲ್ಲಿ ಡೀಟೇಲ್ ಆಗಿ ಹೋಗಲ್ಲ, ಆದರೆ ನೀವು ಸ್ಕೀಮ್ಗಳ ಬಗ್ಗೆ ಎಲ್ಲಿ ಕರೆಂಟ್ ಅಫೇರ್ಸಲ್ಲಿ ನೋಡಬೇಕಾದ್ರೆ ಇವೆಲ್ಲ ನೋಡಬೇಕು. ಎಜುಕೇಷನ್ ರಿಲೇಟೆಡ್ ನಿಮ್ಗೆ ಭಾಳಷ್ಟು ಇರುತ್ತೆ. NEP ಅಂತ ಇದೆ. NEP ಅಂದರೆ ಏನು, ನ್ಯಾಷನಲ್ ಎಜುಕೇಷನಲ್ ಪಾಲಿಸಿ ಅಂತ ಬರುತ್ತೆ. 2020 ರಾಷ್ಟ್ರೀಯ ಶಿಕ್ಷಣ ನೀತಿ ಅಥವಾ ನೂತನ ಶಿಕ್ಷಣ ನೀತಿ ಅಂತ ಕರಿತೀವಿ. ಸೊ ಇವನ್ ಅದರೊಳಗಡೆ ಏನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ರೀಜನಲ್ ಲ್ಯಾಂಗ್ವೇಜಸಲ್ಲಿ ಇಂಜಿನಿಯರಿಂಗನ್ನು ಕೊಡುವಂಥ ಪ್ರಯತ್ನಗಳನ್ನು ಕೂಡ ನೋಡ್ತೀವಿ. ಇನ್ನು ಕೆಲವೊಂದಿದೆ ವಿದ್ಯಾ ಪ್ರವೇಶ ಅಂತ ಕರಿತೀವಿ, ಪ್ಲೇ ಬೇಸ್ಡ್ ಎಂಟ್ರಿ. ಅಂದರೆ 2 ವರ್ಷ ನಮಗೇನು ಕೋವಿಡ್ ಟೈಮಲ್ಲಿ ಗ್ಯಾಪ್ ಆಗಿತ್ತು, ಅದರ ನಂತರದಲ್ಲಿ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಹಿಂಜರಿತಾ ಇದ್ರು. ಆ ಕಾರಣಕ್ಕಾಗಿ ಮೊದಲು ಏನು ಮಾಡ್ತೀವಿ, 1 ತಿಂಗಳು ಕಂಟಿನ್ಯೂಸ್ ಆಗಿ ಒಂದಿಷ್ಟು ಆಟಗಳನ್ನೇ ಇಟ್ಕೊಡ್ತಾ ಹೋಗ್ತೀವಿ. ಸೊ ಆಟಗಳನ್ನು ಆಡೋದಕ್ಕಾದ್ರೂ ಶಾಲೆಗೆ ಬರಲಿ ಅನ್ನೋ ಕಾರಣಕ್ಕಾಗಿ ನಂತರ ಬರ್ತಾ 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 ಅದರಲ್ಲೇ ಏನು ಮಾಡ್ತೀವಿ, ಕಲಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಥರದನ್ನು ಪ್ಲೇ ಬೇಸ್ಡ್ ಎಂಟ್ರಿ ಅಂತ ಕರಿತೀವಿ, ವಿದ್ಯಾ ಪ್ರವೇಶ. ಸೊ ಇನ್ನು ಸಫಲ್ ಅನ್ನುವಂಥದ್ದು ಕೂಡ ಇದೆ, ಸ್ಟ್ರಕ್ಚರ್ಡ್ ಅಸೆಸ್ಮೆಂಟ್ ಫಾರ್ ಅನಲೈಸಿಂಗ್ ಲರ್ನಿಂಗ್ ಲೆವೆಲ್ಸ್. ಇನ್ನು ನಿಷ್ಠಾ ಅನ್ನುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಕೂಡ ಇದೆ. ಅದು ಏನಕ್ಕೆ, ಟೀಚರ್ಸ್ ಟ್ರೈನಿಂಗ್, ಸೊ ಶಿಕ್ಷಕರಿಗೆ ತರಬೇತಿಯನ್ನು ಕೊಡೋದಕ್ಕೆ. ನಿಪುಣ್ ಭಾರತ್ ಅಂತ ಕೂಡ ಇದೆ. ನಿಪುಣ್ ಭಾರತ್ ಮಿಷನ್ ಎಂದು ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರಸಿ ಅಂತ ಕರಿತೀರ. ಸೊ ಇದು ಯಾವ ತರಗತಿಯ ಮಕ್ಕಳಿಗೆ ಅಂತ ಕೇಳಿದಾಗ 3ನೇ ತರಗತಿಯ ಮಕ್ಕಳ ಒಳಗಡೆ ಅಟ್ಲೀಸ್ಟ್ ಯಾವುದೋ ಒಂದು ಲ್ಯಾಂಗ್ವೇಜನ್ನು ಓದೋದಕ್ಕೆ ಬರೆಯೋದಕ್ಕೆ ಬರಬೇಕು, ಅದರ ಜೊತೆಯಲ್ಲಿ ಬೇಸಿಕ್ ಗಣಿತವನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಕೂಡ ಮಾಡಬೇಕು ಅನ್ನೋ ಕಾರಣಕ್ಕೆ. ಸೊ ಆ ಥರದನ್ನ ನಿಪುಣ್ ಭಾರತ್ ಅಂತೇಳಿ ತಗೋತೀವಿ. ಸೊ ಆ ಥರದ್ದೆಲ್ಲ ಯೋಜನೆಗಳಂತ. ಇದರಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಿಮಗೆ ಭಾಳ ಇಂಪಾರ್ಟೆಂಟ್. ಇದರ ಮೇಲೆ ಲಾಸ್ಟ್ ಟೈಮ್ ಏನಾಗಿದೆ, ಸೊ ಎಸ್ಸೇ ಬಂದಿದೆ, ಅದಕ್ಕಾಗಿ ಡಿಸ್ಕ್ರಿಪ್ಟಿವ್ಗೂ ಕೂಡ ನೀವು ರೆಡಿ ಇರಬೇಕು. ಆದರೆ ಸ್ವಲ್ಪ ಮಟ್ಟಿಗೆ ನಾವೇನಾದರೂ ನೋಡ್ತೀವಿ ಅಂತಂದರೆ, ಸೊ ಇದನ್ನು ರೆಕಮೆಂಡ್ ಮಾಡಿದ್ದು ಯಾವ ಸಮಿತಿ ಅಂತ ಕೇಳಿದಾಗ ಕಸ್ತೂರಿ ರಂಗನ್ ಸಮಿತಿ ಅಂತ ಕರಿತೀವಿ. ಸೊ ಇದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚನ್ನು ಮಾಡೋದಕ್ಕೆ ಹೇಳ್ತೇವೆ. ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂದ್ರೇನು, ಮೊದಲಾದರೆ ಬರೀ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಇದು 3ನ್ನೇ ನೋಡ್ತಿದ್ವಿ. ಆದರೆ ಈಗೇನು ಮಾಡ್ತೀರಾ, ಮ್ಯಾಥ್ಸ್ನ ಜೊತೆಯಲ್ಲಿ ಯಾರಿಗಾದ್ರೂ ಕನ್ನಡ ಲಿಟ್ರೇಚರ್ ಇಂಟ್ರೆಸ್ಟಿಂಗ್ ಇದೆ ಅನಿಸಿದ್ರೆ, ಅಥವಾ ಬಯಾಲಜಿಯ ಜೊತೆಯಲ್ಲಿ ಕನ್ನಡ ಲಿಟ್ರೇಚರ್ನ ಕಲಿಬೇಕು ಅಂತೇಳಿ ಅನಿಸಿದ್ರೆ, ಸೊ ಅಂಥದ್ದಕ್ಕೆ ಅವಕಾಶಗಳನ್ನ ಕೊಡೋದು. ಸೊ ಕೆಲವೊಬ್ರಿಗೆ ಏನಾಗಿರ್ಬೋದು, ಬಯಾಲಜಿ ಇಂಟ್ರೆಸ್ಟ್ ಆಗಿರ್ಬೋದು, ಮತ್ತೊಂದು ಸೈಡ್ ಏನಾಗಿರ್ಬೋದು ಅಕೌಂಟೆನ್ಸಿ ಇಂಟ್ರೆಸ್ಟ್ ಬರ್ಬೋದು. ಸೊ ಆ ಥರದ ಕಾನ್ಸೆಪ್ಟ್ ಬೇರೆ ಬೇರೆ ಬ್ರ್ಯಾಂಚ್ಗಳ ಒಳಗಡೆ ಇರುವಂಥ ಸಬ್ಜೆಕ್ಟನ್ನು ಕೂಡ ಚೂಸ್ ಮಾಡೋದಕ್ಕೆ ಅವಕಾಶ, ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಕರಿತೀವಿ. ಇನ್ನು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದಕ್ಕೆ ಹೇಳ್ತಾರೆ. ಅಂದರೆ ನೀವು ಅನುಭವಕ್ಕೆ ತಂದುಕೊಂಡು ಕಲಿಯೋದು. ಸೊ ಅಂಥದಕ್ಕೆ, ಅಥವಾ ಅದನ್ನ ನೀವು ಏನು ಹೇಳ್ಬೋದು, ನೀವು ಏನೋ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಅದರಿಂದ ಕಲಿಯೋದಾಗಿರ್ಬೋದು. ಸೊ ಆ ಥರದ್ದೆಲ್ಲ ಮಾಡೋದಕ್ಕೆ ಹೇಳ್ತಾರೆ. ಅದಲ್ಲದೆ 3 ಲ್ಯಾಂಗ್ವೇಜ್ ಫಾರ್ಮುಲಾ, ಅಂದರೆ 3 ಭಾಷೆಗಳನ್ನ ಕಲಿಯೋದು. ನಮ್ಮಲ್ಲಿ ನಾರ್ಮಲ್ ಆಗಿ ಏನಾಗುತ್ತೆ, ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ, ಈ ಥರದ್ದು ಕಲಿತೀವಿ. ಸೊ ಆ ಥರದನ್ನ ಹೇಳ್ತೀವಿ. ಸೊ ಅದಲ್ಲದೆ ಮೊದಲಿನ ಅಕಾಡೆಮಿಕ್ ಸ್ಟ್ರಕ್ಚರ್ನ ನೀವು ನೋಡೋದಕ್ಕೆ ಹೋದರೆ ಅದರಲ್ಲಿ ಏನು ಮಾಡ್ತೀವಿ, 10+2 10+2 ಅಂತ ತಗೋತಿದ್ವಿ. ಆದರೆ ಈಗ ಹಾಗೆ ಮಾಡ್ತಿಲ್ಲ. ಈಗ ಏನು ಮಾಡ್ತಿದ್ವಿ ಇದನ್ನ, ಸೊ ಇದನ್ನು 5+3+3+4 ಅಂತ ಕರಿತೀವಿ. 5+3+3+4 ಮೊದಲಿನ 5 ವರ್ಷ ಏನು ತಗೋತೀವಿ ಅದನ್ನ ಫೌಂಡೇಶನಲ್ ಅಂತ ಕರಿತೀವಿ. ಅಂಗನವಾಡಿ ಪ್ಲಸ್ ಮೊದಲ 2 ತರಗತಿಗಳು, 1 ಮತ್ತು 2ನೇ ತರಗತಿ. ಸೊ ಅದನ್ನೇನು ತಗೋತೀವಿ, ಫೌಂಡೇಶನಲ್ ಸ್ಟೇಜ್ ಅಂತ ತಗೋತೀವಿ. ನೆಕ್ಸ್ಟ್ 3ರಿಂದ 5ನೇ ತರಗತಿ ಅದನ್ನೇನು ಕರಿತೀವಿ, ಪ್ರಿಪರೇಟರಿ ಸ್ಟೇಜ್ ಅಂತ ಕರಿತೀರ. 6ರಿಂದ 8ನೇ ತರಗತಿಯನ್ನು ಮಿಡಲ್ ಸ್ಟೇಜ್ ಅಂತ ಕರಿತೀವಿ. 9ರಿಂದ 12 ಸೆಕೆಂಡರಿ ಸ್ಟೇಜ್ ಅಂತ ಕರಿತೀವಿ. ಸೊ ಆ ಥರ ನಾವೇನು ಮಾಡ್ತೀವಿ, ಅದರಲ್ಲಿ ಕೂಡ ಮಾಡೆಲ್ನಲ್ಲಿ ಬದಲಾವಣೆ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇದೆಲ್ಲ ನ್ಯೂ ಎಜುಕೇಷನಲ್ ಪಾಲಿಸಿ ಅಡಿಯಲ್ಲಿ ಇರೋದು. ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು.